ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುತ್ಸಂದ್ರ ಗ್ರಾಮದಲ್ಲಿರುವ ಜನಮಿತ್ರ CSC ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಂಡಿದ್ದಂತಹ ಸುಮಾರು 80 ಜನ ಫಲಾನುಭವಿಗಳಿಗೆ ಕುಶಲಕರ್ಮಿಗಳ ಕಿಟ್ ಅನ್ನು ವಿತರಣೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂಜುಂಡರೆಡ್ಡಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೆಹಬೂಬ್ ಪಾಷಾ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಆಶಾರಾಣಿ ಮಧು ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಜರಿದ್ದು ಕುಶಲಕರ್ಮಿಗಳಿಗೆ ಕಿಟ್ಗಳನ್ನು ವಿತರಣೆ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಮುತ್ಸಂದ್ರದ ಜನಮಿತ್ರ CSC ಕೇಂದ್ರದ VLE ಆದಂತಹ ವಿನೋದ್ ಕುಮಾರ್ ಅವರು ಕೂಡ ಹಾಜರಿದ್ದು ಫಲಾನುಭವಿಗಳಿಗೆ ಕಿಟ್ಗಳನ್ನು ವಿತರಣೆ ಮಾಡಿದರು. PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಫಲಾನುಭವಿಗಳು ಜನಮಿತ್ರ CSC ಕೇಂದ್ರದಲ್ಲಿ ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಕೆ ಮಾಡಿದರು. ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ ಮೇರೆಗೆ ಟೈಲರಿಂಗ್ ಮಿಷನ್ಗಳು, ಪ್ಲಂಬರ್ ಕಿಟ್ಗಳು, ಎಲೆಕ್ಟ್ರಿಷಿಯನ್ ಕಿಟ್ಗಳು ಸೇರಿದಂತೆ ಕುಶಲಕರ್ಮಿಗಳಿಗೆ ಅಗತ್ಯವಾದ ಕಿಟ್ಗಳನ್ನು ವಿತರಣೆ ಮಾಡುವ ಕಾರ್ಯವನ್ನು ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಂಜುಂಡರೆಡ್ಡಿರವರು ಮಾತನಾಡಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮೆಹಬೂಬ್ ಪಾಷಾರವರು ಮಾತನಾಡ್ತಾ PM ವಿಶ್ವಕರ್ಮ ಯೋಜನೆಯ ಅರ್ಜಿ ಸಲ್ಲಿಕೆ ಹಾಗೂ ಫಲಾನುಭವಿಗಳು ಸವಲತ್ತು ಪಡೆದುಕೊಳ್ಳುವುದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು. 80 ಜನರಿಗೆ ಅವ್ರ ಕುಲಕಸುಬು ತಕ್ಕಂತೆ ನಾವು ಫಲಾನುಭವಿಗಳಿಗೆ ಕೊಟ್ಟಿದ್ದೀವಿ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 10 ಹಳ್ಳಿಗಳಿಗೆ ಸರ್ಕಾರಿ ಶಾಲೆಗಳಿಗೆ CSR ಫಂಡಿಂದ ಡೋನರ್ ನೀಡಿದ್ದು ನಾವು ಒಳ್ಳೆ ಪ್ರೈವೇಟ್ ಸ್ಕೂಲ್ಗನ ಚೆನ್ನಾಗಿರೋ ಡೆಸ್ಕ್ಗಳು VIP ಅಂತ ಡೆಸ್ಕ್ಗಳು ಕೊಡಿಸ್ತಾ ಇದ್ದೀವಿ. ಇವಾಗ 1200 ಚೇರ್ ಕೊಡಿಸ್ತಾ ಇದ್ದೀವಿ. ಮತ್ತೆ ನಮ್ಮೂರು ಸ್ಕೂಲ್ಗೆ ನಮ್ಮೂರು ಯುವಕರು ಮುಂದೆ ಬಂದು, ಮುತ್ಸಂದ್ರ ಗ್ರಾಮದ ಯುವಕರು ಮುಂದೆ ಬಂದು ಕಾಂಪೌಂಡ್ ಎಲ್ಲ ಫ್ರೀಯಾಗಿ ಅವ್ರು ಉಚಿತವಾಗಿ ನಿರ್ಮಾಣ ಮಾಡಿಕೊಟ್ಟು ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ, CCTV ಹಾಕಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಶೌಚಾಲಯ ನಿರ್ಮಿಸ್ಕೊಟ್ಟಿದ್ದೀವಿ, CCTV ಎಲ್ಲ ಹಾಕಿದ್ದೀವಿ, ಲ್ಯಾಪ್ಟಾಪ್ ಎಲ್ಲ ಕೊಟ್ಟಿದ್ದೀವಿ. ಇದರ ಮುಂದಿನ ಭಾಗಗಳಲ್ಲಿ ಇನ್ನ ಹೆಚ್ಚಿನ ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯ ಕೊಡ್ತೀವಿ. ಈ ದಿನ ಸ್ವಾತಂತ್ರ್ಯ ದಿನಾಚರಣೆಯ ಸುಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದೆವು. 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಇದೇ ಸಂದರ್ಭದಲ್ಲಿ ನಾವು ಮುತ್ಸಂದ್ರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ PM ವಿಶ್ವಕರ್ಮ ಯೋಜನೆಯಲ್ಲಿ ಯಾರ್ಯಾರು ನೋಂದಣಿ ಮಾಡ್ಕೊಂಡಿದ್ರು ಸುಮಾರು 80 ಜನರಿಗೆ ನಾವು ಅವರ ಕಸುಬಿಗೆ ತಕ್ಕಂತೆ PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅವರಿಗೆ ಕಿಟ್ಗಳನ್ನ ವಿತರಣುವಂತ ಕಾರ್ಯವನ್ನ ಈ ದಿನ ನಾವು ಮಾಡಿದೀವಿ. ಅವರು CSC ಸೆಂಟರ್ ಅಲ್ಲಿ ನೋಂದಣಿ ಮಾಡಿಕೊಂಡು ತಮ್ಮ ಕಸುಬನ್ನ ನೋಂದಣಿ ಮಾಡ್ಕೊಂಡಿದ್ರು. ಅವರ ಜೀವನೋಪಾಯ ನಡೀಲಿ ಅಂತ ಮಾಡಿರುವಂತ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಅವರು ಟೈಲರಿಂಗ್ ಮಾಡ್ತಾ ಇರಬಹುದು, ಗಾರೆ ಕೆಲಸ ಮಾಡ್ತಾ ಇರಬಹುದು, ಅಥವಾ ಬೇರೆ ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇರಬಹುದು. ಅವರ ಕುಲಕಸುಬಿಗೆ ತಕ್ಕಂತೆ ಅವರಿಗೆ ಪರಿಕರಗಳನ್ನು ಕೊಡಬೇಕು, ಅವರ ಜೀವನ ಸಾಗಣೆಗಳಿಗೆ ನಾವು ಸಹಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಂದಂತ ಒಂದು ಉತ್ತಮವಾದ ಯೋಜನೆ. ಈ ಯೋಜನೆಯ ಸದ್ಬಳಕೆ ಆಗ್ಬೇಕು ಅನ್ನೋ ಒಂದು ಹುಮ್ಮಸ್ಸಿನಿಂದಾಗಿ ನಾವು CSC ಸೆಂಟರ್ ಇಂದ ಎಲ್ಲ ಅಪ್ಲಿಕೇಶನ್ಸ್ ನ ಹಾಕ್ಸಿದ್ವಿ. ಆ ಅಪ್ಲಿಕೇಶನ್ ಪೈಕಿ ನಾವು 80 ಜನರಿಗೆ ಇವತ್ತು ನಾವು ಸವಲತ್ತುಗಳನ್ನ ವಿತರಣೆ ಮಾಡಿದೀವಿ. ಇನ್ನೂ ಹೆಚ್ಚಿನಲ್ಲಿ ಎಲ್ಲಾದ್ರೂ ಯಾವ ಗ್ರಾಮಗಳಲ್ಲಾದ್ರೂ ಕುಲಕಸು ಮಾಡುವಂತವ್ರು ಇದ್ದು ತಪ್ಪೋಗಿದ್ರೆ ನಮ್ಮ CSC ಸೆಂಟರ್ ನ ಭೇಟಿ ಮಾಡಿ ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸಿ ಈ PM ವಿಶ್ವಕರ್ಮ ಯೋಜನೆಯ ಸದುಪಯೋಗವನ್ನ ಪಡ್ಕೊಳ್ಬಹುದಾಗಿರ್ತದೆ ಅಂತ ತಿಳಿಸಿ ಎಲ್ರಿಗೂ ಈ ಸಂದರ್ಭದಲ್ಲಿ ಪಡೆದಿರುವಂತ ಯಾರ್ಯಾರು ಕಿಟ್ ಪಡೆದಿದಾರೋ ಎಲ್ರಿಗೂ ಅವರ ಕೆಲಸ ಕಾರ್ಯಗಳಿಗೆ ಅದು ಸಹಾಯ ಆಗ್ಲಿ, ಅದರಿಂದ ಅವರ ಶ್ರೇಯೋಭಿವೃದ್ಧಿ ಆಗ್ಲಿ ಅಂತ ಬಯಸ್ತಾ ನನ್ನ ಮಾತನ್ನ ಪ್ರತಿಯೊಂದು ಕುಲಕಸುಬನ್ನು ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೋ ಎಲ್ರಿಗೂ ಕೊಡ್ತಾರೆ. ಉದಾಹರಣೆಗೆ ಈಗ ನಾನು ಪ್ಲಂಬರ್ ಕೆಲಸ ಮಾಡ್ತಾ ಇದ್ದೀನಿ, ಅಥವಾ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದೀನಿ, ಗಾರೆ ಕೆಲಸ ಮಾಡ್ತಾ ಇದ್ದೀನಿ, ಮರ ಕೆಲಸ ಗಾರೆ ಕೆಲಸ ಮಾಡಬಹುದು, ಅಥವಾ ಈ ವುಡ್ ವರ್ಕ್ ಮಾಡ್ತಾರಲ್ವಾ ಕಿಟಕಿ ಬಾಗಿಲುಗಳು ಅಂತವ್ರು, ಟೈಲರಿಂಗ್ ಮಷೀನ್ಸ್, ಅವರ ಕುಲಕಸುಬು ಏನೇ ಇರಬಹುದು ಆ ಒಂದು ಕುಲಕಸುಬು ತಕ್ಕಂತೆ ನಾವು ಇವತ್ತು ವಿತರಣೆಯನ್ನ ಮಾಡಿದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಂದಣಿ ಮಾಡಿ ಎಲ್ರಿಗೂ ಇದರ ಲಾಭ ಸಿಗೋ ಹಾಗೆ ಮಾಡ್ತೀವಿ.